ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 14ರ ತನಕ ನಾಡಿದ್ದು 14ರ ತನಕ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ರೇವಣ್ಣ ಅವರಿಗೆ. ಈ ನಡುವೆ ಇವತ್ತೊಂದು ಜಾಮೀನು ಅರ್ಜಿ ವಿಚಾರಣೆ ನಡೀಬೇಕಾಗಿತ್ತು 11 ಗಂಟೆಗೆ. ಈಗ ಅದನ್ನು 2:45ಕ್ಕೆ ಕಾಯ್ದಿರಿಸಿ ಆದೇಶ, ಅಂದರೆ ಆಕ್ಷೇಪಣೆ ಸಲ್ಲಿಸಲು 2:45ಕ್ಕೆ ಕಾಯ್ದಿರಿಸಿ ಆದೇಶ ಕೊಟ್ಟಿದೆ ಕೋರ್ಟ್. ಆಕ್ಷೇಪಣೆ ಸಲ್ಲಿಸಲು ಸೋಮವಾರಕ್ಕೆ ಅವಕಾಶ ನೀಡಲು ಕೋರಿಕೆ. SIT ಪರ SPP ಕೊಠಾರಿ ಕೋರಿಕೆಗೆ ನ್ಯಾಯಾಧೀಶರ ಆಕ್ಷೇಪ. ಇವತ್ತೇ ಆಕ್ಷೇಪಣಾ ಅರ್ಜಿ ಸಲ್ಲಿಸಲು ನ್ಯಾಯಾಧೀಶರ ಸೂಚನೆ. ನೋಡ್ರಿ, ಇವ್ರು ಹಿಂಗೆ ಜಾಮೀನು ಕೇಳ್ತಾ ಇದ್ದಾರೆ SIT ಅವರೇ ಅಂತ ಕೋರ್ಟ್ ಹೇಳುತ್ತೆ. ಇಲ್ಲ ಸ್ವಾಮಿ, ನಮಗೆ ಸೋಮವಾರ ತನಕ ಟೈಮ್ ಕೊಡಿ, ಅವ್ರನ್ನ ಇಷ್ಟು ಬೇಗ ಬೇಲ್ ಕೊಡಬೇಡಿ ಅಂತ ಹೇಳ್ತಾರೆ. ಸೋಮವಾರ ಕೊಡೋಕ್ಕಾಗಲ್ಲ ರೀ, ಇವತ್ತು ಈಗ 2:45 ತನಕ ಟೈಮ್ ಕೊಡ್ತೀನಿ, ಆಗ ಏನೆಲ್ಲ ಆಕ್ಷೇಪಣೆ ಇದೆಯೋ, ಯಾಕೆ ಬಿಡಬಾರ್ದು ಅಂತ ಇದೆಯೋ ಅದನ್ನು ಕೊಡಿ ಮಾಹಿತಿ ಅಂತ ಹಿಂಗಿರುತ್ತೆ. ಬನ್ನಿ ಇದರ ಬಗ್ಗೆ ಮಾಹಿತಿ ಪಡೆಯೋಣ. ಮಾದೇಶ್, ಮಾದೇಶ್, ಲೇಟೆಸ್ಟ್ ಅಪ್ಡೇಟ್ ಏನು? ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಿಸಿಕೊಂಡಿರ್ತಕ್ಕಂತೆ ಎಕ್ಸಾಕ್ಟ್ಲಿ 11:15ಕ್ಕೆ ವಿಚಾರಣೆ ಆರಂಭ ಆಗುತ್ತೆ. ಈ ವೇಳೆ ಸರ್ಕಾರದ ಪರ ವಕೀಲರು ಅಂದರೆ ಸ್ಪೆಷಲ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ ಅವರು ಈ ಒಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೋಮವಾರದವರೆಗೂ ಕೂಡ ಕಾಲಾವಕಾಶವನ್ನು ಕೋರ್ತಾರೆ. ಅದಕ್ಕೆ ಕಾರಣ ನೀಡಿರೋದು ಏನಂತಂದ್ರೆ, ಈಗ ಹೊಸದಾಗಿ ಅಡಿಷನಲ್ ಆಗಿ SSP ನೇಮಕ ಮಾಡಲಾಗಿದೆ. ಹೀಗಾಗಿ ನಮಗೆ ಸೋಮವಾರದವರೆಗೂ ಕೂಡ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೊಡಿ, ಯಾವತ್ತು ಅರ್ಜಿಯನ್ನ ವಿಚಾರಣೆ ಮಾಡಿ ಅಂತೇಳಿ ಮನವಿಯನ್ನ ಮಾಡ್ತಾರೆ. ಆದ್ರೆ ಈ ಒಂದು ವಿಚಾರಕ್ಕೆ ಜಡ್ಜ್ ಅವ್ರಿಗೆ ಕಾಸ್ ತೆಗೆದುಕೊಳ್ತಾರೆ. ಅಂದ್ರೆ ಹೊಸದಾಗಿ ಎಲ್ಲ SPP ನೇಮಕ ಮಾಡಿದಾಗಲೂ ಕೂಡ ಅವಕಾಶ ಕೊಡ್ತಾ ಹೋದ್ರೆ ಹೀಗಾಗುತ್ತೆ. ನೀವು ಇವತ್ತು ಮಧ್ಯಾಹ್ನದವರೆಗೂ ಕೂಡ ಸಮಯ ಕೊಡ್ತೀವಿ, ಆಕ್ಷೇಪಣೆ ಸಲ್ಲಿಸಿ ನಂತರ ಜಾಮೀನು ಅರ್ಜಿಯನ್ನ ವಿಚಾರಣೆ ಮಾಡೋಣ ಅಂತೇಳಿ 2:45ಕ್ಕೆ ಸದ್ಯಕ್ಕೆ ವಿಚಾರಣೆಯನ್ನ ಮುಂದೂಡುವಂತ ಕೆಲಸ ಮಾಡಲಾಗಿದೆ. ಓಕೆ, ಥ್ಯಾಂಕ್ ಯು ಮಾದೇಶ್. 2:45ಕ್ಕೆ ಗೊತ್ತಾಗುತ್ತೆ ಏನು ಪರಿಸ್ಥಿತಿ. 14ರ ತನಕ ನಾಡಿದ್ದು 14ರ ತನಕ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ರೇವಣ್ಣ ಅವರಿಗೆ. ಈ ನಡುವೆ ಇವತ್ತೊಂದು ಜಾಮೀನು ಅರ್ಜಿ ವಿಚಾರಣೆ ನಡೀಬೇಕಾಗಿತ್ತು 11 ಗಂಟೆಗೆ. ಈಗ ಅದನ್ನು 2:45ಕ್ಕೆ ಕಾಯ್ದಿರಿಸಿ ಆದೇಶ, ಅಂದರೆ ಆಕ್ಷೇಪಣೆ ಸಲ್ಲಿಸಲು 2:45ಕ್ಕೆ ಕಾಯ್ದಿರಿಸಿ ಆದೇಶ ಕೊಟ್ಟಿದೆ ಕೋರ್ಟ್. ಆಕ್ಷೇಪಣೆ ಸಲ್ಲಿಸಲು ಸೋಮವಾರಕ್ಕೆ ಅವಕಾಶ ನೀಡಲು ಕೋರಿಕೆ. SIT ಪರ SPP ಕೊಠಾರಿ ಕೋರಿಕೆಗೆ ನ್ಯಾಯಾಧೀಶರ ಆಕ್ಷೇಪ. ಇವತ್ತೇ ಆಕ್ಷೇಪಣಾ ಅರ್ಜಿ ಸಲ್ಲಿಸಲು ನ್ಯಾಯಾಧೀಶರ ಸೂಚನೆ. ನೋಡ್ರಿ, ಇವ್ರು ಹಿಂಗೆ ಜಾಮೀನು ಕೇಳ್ತಾ ಇದ್ದಾರೆ SIT ಅವರೇ ಅಂತ ಕೋರ್ಟ್ ಹೇಳುತ್ತೆ. ಇಲ್ಲ ಸ್ವಾಮಿ, ನಮಗೆ ಸೋಮವಾರ ತನಕ ಟೈಮ್ ಕೊಡಿ, ಅವ್ರನ್ನ ಇಷ್ಟು ಬೇಗ ಬೇಲ್ ಕೊಡಬೇಡಿ ಅಂತ ಹೇಳ್ತಾರೆ. ಸೋಮವಾರ ಕೊಡೋಕ್ಕಾಗಲ್ಲ ರೀ, ಇವತ್ತು ಈಗ 2:45 ತನಕ ಟೈಮ್ ಕೊಡ್ತೀನಿ, ಆಗ ಏನೆಲ್ಲ ಆಕ್ಷೇಪಣೆ ಇದೆಯೋ, ಯಾಕೆ ಬಿಡಬಾರ್ದು ಅಂತ ಇದೆಯೋ ಅದನ್ನು ಕೊಡಿ ಮಾಹಿತಿ ಅಂತ ಹಿಂಗಿರುತ್ತೆ. ಬನ್ನಿ ಇದರ ಬಗ್ಗೆ ಮಾಹಿತಿ ಪಡೆಯೋಣ. ಮಾದೇಶ್, ಮಾದೇಶ್, ಲೇಟೆಸ್ಟ್ ಅಪ್ಡೇಟ್ ಏನು? ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಿಸಿಕೊಂಡಿರ್ತಕ್ಕಂತೆ ಎಕ್ಸಾಕ್ಟ್ಲಿ 11:15ಕ್ಕೆ ವಿಚಾರಣೆ ಆರಂಭ ಆಗುತ್ತೆ. ಈ ವೇಳೆ ಸರ್ಕಾರದ ಪರ ವಕೀಲರು ಅಂದರೆ ಸ್ಪೆಷಲ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ ಅವರು ಈ ಒಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೋಮವಾರದವರೆಗೂ ಕೂಡ ಕಾಲಾವಕಾಶವನ್ನು ಕೋರ್ತಾರೆ. ಅದಕ್ಕೆ ಕಾರಣ ನೀಡಿರೋದು ಏನಂತಂದ್ರೆ, ಈಗ ಹೊಸದಾಗಿ ಅಡಿಷನಲ್ ಆಗಿ SSP ನೇಮಕ ಮಾಡಲಾಗಿದೆ. ಹೀಗಾಗಿ ನಮಗೆ ಸೋಮವಾರದವರೆಗೂ ಕೂಡ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೊಡಿ, ಯಾವತ್ತು ಅರ್ಜಿಯನ್ನ ವಿಚಾರಣೆ ಮಾಡಿ ಅಂತೇಳಿ ಮನವಿಯನ್ನ ಮಾಡ್ತಾರೆ. ಆದ್ರೆ ಈ ಒಂದು ವಿಚಾರಕ್ಕೆ ಜಡ್ಜ್ ಅವ್ರಿಗೆ ಕಾಸ್ ತೆಗೆದುಕೊಳ್ತಾರೆ. ಅಂದ್ರೆ ಹೊಸದಾಗಿ ಎಲ್ಲ SPP ನೇಮಕ ಮಾಡಿದಾಗಲೂ ಕೂಡ ಅವಕಾಶ ಕೊಡ್ತಾ ಹೋದ್ರೆ ಹೀಗಾಗುತ್ತೆ. ನೀವು ಇವತ್ತು ಮಧ್ಯಾಹ್ನದವರೆಗೂ ಕೂಡ ಸಮಯ ಕೊಡ್ತೀವಿ, ಆಕ್ಷೇಪಣೆ ಸಲ್ಲಿಸಿ ನಂತರ ಜಾಮೀನು ಅರ್ಜಿಯನ್ನ ವಿಚಾರಣೆ ಮಾಡೋಣ ಅಂತೇಳಿ 2:45ಕ್ಕೆ ಸದ್ಯಕ್ಕೆ ವಿಚಾರಣೆಯನ್ನ ಮುಂದೂಡುವಂತ ಕೆಲಸ ಮಾಡಲಾಗಿದೆ. ಓಕೆ, ಥ್ಯಾಂಕ್ ಯು ಮಾದೇಶ್. 2:45ಕ್ಕೆ ಗೊತ್ತಾಗುತ್ತೆ ಏನು ಪರಿಸ್ಥಿತಿ.